ಬೆಳಗು ನೀನು ಮುಂಜಾನೆ ಬಿಸಿಲು ನೀನು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರ್ಯಾಂಡಮ್ ಕ್ಲಿಪ್ಸ್ ಬೈ ಅನುಷಾ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ತರ ಈ ವಿಡಿಯೋದಲ್ಲಿ ನಾನು ಹೌ ಟು ಲೂಸ್ ವೆಯ್ಟ್ ವಿತೌಟ್ ಡೂಯಿಂಗ್ ಎಕ್ಸಸೈಸ್ ಇದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ರು ಏನಾಗಿರುತ್ತೆ, ಸರ್ಜರೀಸ್ ಆಗಿರುತ್ತೆ, ಇಂಜುರೀಸ್ ಆಗಿರುತ್ತೆ, ಅವ್ರಿಗೆ ಏನಾಗುತ್ತೆ ಫಿಸಿಕಲ್ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂದ್ರೆ ವಾಂಟ್ ಟು ಫೈಂಡ್ ಶಾರ್ಟ್ ಕಟ್ಸ್ ಟು ಲೂಸ್ ದ ವೆಯ್ಟ್. ಸೊ ಅಂಥವ್ರಿಗೆ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದು ಎಕ್ಸಸೈಸ್. ನಾವು ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಏನಾಗುತ್ತೆ ಅಂದರೆ ಥರ್ಮೋಜೆನೆಸಿಸ್ ಕ್ರಿಯೇಟ್ ಆಗುತ್ತೆ. ಥರ್ಮೋಜೆನೆಸಿಸ್ ಕ್ರಿಯೇಟ್ ಆದರೆ ಈ ಥರ್ಮೋಜೆನೆಸಿಸ್ ಬಂದು ಫ್ಯಾಟ್ ಇಲ್ಲ ಕ್ಯಾಲರೀಸ್ನ ಬರ್ನ್ ಮಾಡುತ್ತೆ. ಸೊ ದಿಸ್ ಇಸ್ ಹೌ ವಿ ಲೂಸ್ ದ ವೆಯ್ಟ್ ಥ್ರೂ ಎಕ್ಸಸೈಸ್. ಇವಾಗ ನೀವು ಎಕ್ಸಸೈಸ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂದರೆ ನಿಮಗೆ ಮಾಡ್ಲಿಕ್ಕೆ ಆಗಲ್ಲ ಅಂದರೆ ಈ ಥರ್ಮೋಜೆನೆಸ್ ಕ್ರಿಯೇಟ್ ಮಾಡೋದು ಹೇಗೆ? ಥರ್ಮೋಜೆನೆಸ್ ಕ್ರಿಯೇಟ್ ಆಗೋದು ಬಂದು ಪ್ರೋಟೀನ್ಸಿಂದ. ಸೊ ನಿಮ್ದು ಡಯಟಲ್ಲಿ ಪ್ರೋಟೀನ್ ಇಂಟೇಕ್ ಇತ್ತು ಅಂತ ಹೇಳಿದ್ರೆ ಪ್ರೋಟೀನ್ಸ್ ವಿಲ್ ಕ್ರಿಯೇಟ್ ಥರ್ಮೋಜೆನೆಸಿಸ್ ವಿಚ್ ಹೆಲ್ಪ್ಸ್ ಇನ್ ಫ್ಯಾಟ್ ಬರ್ನ್. ಈ ರೀತಿ ನೀವು ಥರ್ಮೋಜೆನೆಸ್ನ ಕ್ರಿಯೇಟ್ ಮಾಡಿ ಫ್ಯಾಟ್ ಲಾಸ್ ಮಾಡ್ಕೋಬಹುದು ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡೋದ್ರಿಂದ. ನೆಕ್ಸ್ಟ್ ಬಂದು ನೀಟ್ ಅಂದರೆ ನೋ ಎಕ್ಸಸೈಸ್ ಆಕ್ಟಿವಿಟಿ ಥರ್ಮೋಜೆನೆಸಿಸ್ ಅಂತ. ನೀವು ಎಕ್ಸಸೈಸ್ ಇಲ್ಲದೇ ಥರ್ಮೋಜೆನೆಸಿಸ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ. ಇವಾಗ ನೀವು ಸ್ಟೇರ್ಸ್ ತಗೊಳ್ಳೋದಿರ್ಬೋದು, ಮನೆ ಕೆಲಸ ಮಾಡೋದಾಗಿರ್ಬೋದು, ನಿಂತ್ಕೊಂಡಿರೋದು, ವಾಕಿಂಗ್ ಮಾಡೋದಿರ್ಬೋದು, ಇಂಥ ಆಕ್ಟಿವಿಟೀಸ್ ಥ್ರೂ ನಿಮಗೆ ಥರ್ಮೋಜೆನೆಸಿಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಆಕ್ಟಿವಿಟೀಸ್ ಅಲ್ಲಿ ಕೂಡ ನಿಮಗೆ ಥರ್ಮೋಜೆನೆಸಿಸ್ ಕ್ರಿಯೇಟ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬಹುದು. ನೆಕ್ಸ್ಟ್ ಪಾಯಿಂಟ್ ಬಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿರೋ ಇನ್ಸುಲಿನ್ ಲೆವೆಲ್ ಡ್ರಾಪ್ ಆಗುತ್ತೆ. ಇನ್ಸುಲಿನ್ ಲೆವೆಲ್ ಡ್ರಾಪ್ ಆದಾಗ ನಿಮ್ಮ ಬಾಡಿಯಲ್ಲಿರೋ ಫ್ಯಾಟ್ ಬಂದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಅವಾಗ ಫ್ಯಾಟ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಥ್ರೂ ದಿಸ್ ಯು ಕ್ಯಾನ್ ಬರ್ನ್ ಯೋರ್ ಫ್ಯಾಟ್ ಆ್ಯಂಡ್ ಲೂಸ್ ದ ವೆಯ್ಟ್. ಆ್ಯಂಡ್ ಫುಲ್ ಈಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಕೈ ಸಿಕ್ಕಿದ್ದು, ಬಾಯಿಗೆ ಸಿಕ್ಕಿದ್ದು, ಬ್ರೆಡ್ಡು, ಬಿಸ್ಕೆಟು ಈ ಥರದ್ದೆಲ್ಲ ತಿನ್ನೋದನ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದರೆ ಇವಾಗ ನಿಮ್ಮ ಡಯಟಲ್ಲಿ 25 to 30% ಆಫ್ ಪ್ರೋಟೀನ್ ಇರಬೇಕಾಗುತ್ತೆ, 25% ಆಫ್ ಕಾರ್ಬೋಹೈಡ್ರೇಟ್ಸ್ ಇರಬೇಕಾಗುತ್ತೆ. ಇವಾಗ ದೋಸೆ ಆಗಿರ್ಬೋದು, ಇಡ್ಲಿ, ರೈಸ್ ಇಂಥದ್ದು 25% ಆಗಿರಬೇಕಾಗುತ್ತೆ. ನೆಕ್ಸ್ಟ್ 40% ಬಂದು ನೀವು ಸಲಾಡ್ಸ್ ಯೂಸ್ ಮಾಡಬೇಕಾಗುತ್ತೆ. ಇವಾಗ ತರಕಾರಿ ಆಗಿರ್ಬೋದು, ಇಲ್ಲ ಕ್ಯಾಬೇಜ್ ಆ ಥರ ಅದನ್ನ ನೀವು ಸಲಾಡ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಈ ಸಲಾಡ್ಸ್ಗೆ ನೀವು ಜಾಸ್ತಿ ಡ್ರೆಸ್ಸಿಂಗ್ ಎಲ್ಲ ಮಾಡೋಕೆ ಹೋಗಬೇಡಿ. ಇವಾಗ ವಿಡಿಯೋದಲ್ಲಿ ನೋಡೋ ಥರ ತುಂಬ ಡ್ರೆಸ್ಸಿಂಗ್ ಎಲ್ಲ ಫ್ಯಾನ್ಸಿಯಾಗಿ ಏನು ಮಾಡೋದು ಬೇಕಾಗಿಲ್ಲ. ಸೊ ನಿಮಗೆ ಟೇಸ್ಟಿಗೋಸ್ಕರ ಬೇಕಂದ್ರೆ ಸ್ವಲ್ಪ ಪೆಪ್ಪರ್, ಸಾಲ್ಟ್ ಹಾಕೊಂಡು ನೀವು ಸಲಾಡ್ ಪ್ರಿಪೇರ್ ಮಾಡಿಕೊಂಡು ಯು ಕ್ಯಾನ್ ಹ್ಯಾವ್ ದಟ್. ಶುಡ್ ಅವಾಯ್ಡ್ ಸ್ನ್ಯಾಕಿಂಗ್. ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳೋ ಥರ ನೀವು ಸಿಕ್ಕಿದ್ದು, ಕೈ ಸಿಕ್ಕಿದ್ದು, ಬ್ಯಾಗ್ ಸಿಕ್ಕಿದ್ದೆಲ್ಲ ತಿನ್ನೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ನೀವೇನಾದ್ರೂ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಈ ಥರ ಸ್ನ್ಯಾಕಿಂಗ್ ಕಡಿಮೆ ಆಗುತ್ತೆ ನಿಮಗೆ. ನೆಕ್ಸ್ಟ್ ಬಂದು ಯೂಸಿಂಗ್ ಆಫ್ ಪ್ರೊಸೆಸ್ಡ್ ಫುಡ್ಸ್. ಇವಾಗ ಪ್ಯಾಕ್ಡ್ ಫುಡ್ಸ್ ಆಗಿರ್ಬೋದು, ಇವಾಗ ಪ್ಯಾಕ್ಡ್ ಫ್ರೂಟ್ ಜ್ಯೂಸಸ್, ಲೇಸ್, ಬಿಸ್ಕೆಟ್ಸ್ ಈ ಥರ ಎಲ್ಲ ಪ್ಯಾಕ್ಡ್ ಫುಡ್ ಐಟಮ್ಸ್ ಇರುತ್ತಲ್ಲ, ಇದನ್ನೆಲ್ಲ ನೀವು ತಿನ್ನೋದನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡ್ರಿಂಕಿಂಗ್ 6 to 7 glasses ಆಫ್ ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ವೆಯ್ಟ್ ಲಾಸ್ ಜರ್ನಿ. ಸೊ ನೀವು ಎಷ್ಟು ನೀರು ಕುಡಿತೀರೋ ಅಷ್ಟು ಒಳ್ಳೆಯದು. ಸೊ ಡ್ರಿಂಕ್ ಆಸ್ ಮಚ್ ಆಸ್ ವಾಟರ್ ಯು ಕ್ಯಾನ್. ನೆಕ್ಸ್ಟ್ ಬಂದು ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನಾದರೂ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ನಿಮ್ಮದು ಅಪಟೈಟ್ ಬಂದು ಇನ್ಕ್ರೀಸ್ ಆಗಿ ನಿಮಗೆ ತುಂಬ ಹೊಟ್ಟೆ ಹಸ್ತು ಅನ್ನೋದಕ್ಕಿಂತ ನೀವು ಯೂಶುವಲಾಗಿ ತಿನ್ನೋದಕ್ಕಿಂತ ಜಾಸ್ತಿ ತಿಂದು ಅದರಿಂದ ನಿಮಗೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆವರ್ ಇಗ್ನೋರ್ ಸ್ಲೀಪ್. ಸೊ ಹ್ಯಾವ್ 6 to 8 hours of sleep per day. Not take stress. Overtaking stress will increase the weight and it will not help you to lose the weight. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ನೀವು ಸ್ಟ್ರೆಸ್ ತಗೊಂಡ್ರೆ ನಮ್ಮ ಬಾಡಿಯಲ್ಲಿ ಕಾರ್ಟಿಸಲ್ ಅಂತ ಹಾರ್ಮೋನ್ ಕ್ರಿಯೇಟ್ ಆಗಿ ಇದರಿಂದ ನಿಮಗೆ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ಶುಗರಿ ಫುಡ್ಸ್ ತಿನ್ನೋ ಥರ, ಇಲ್ಲ ಪಿಜ್ಜಾ, ಬರ್ಗರ್ ಆ ಥರ ತಿನ್ನೋ ಥರ ನಿಮಗೆ ಕ್ರೇವಿಂಗ್ ಸ್ಟಾರ್ಟ್ ಆಗಿ ಸೊ ನೀವು ಜಾಸ್ತಿ ತಿಂದು ಮತ್ತೆ ನಿಮಗೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಆಗಿರುತ್ತೆ. ಸೊ ದಿಸ್ ಆರ್ ದ ಪಾಯಿಂಟ್ಸ್ ಐ ವಾಂಟೆಡ್ ಟು ಶೇರ್ ವಿತ್ ಯು ಪೀಪಲ್. ನೀವು ಎಕ್ಸಸೈಸ್ ಇಲ್ಲದೇನೂ ಕೂಡ ನಿಮ್ಗೆ ವೆಯ್ಟ್ ಲಾಸ್ ಆಗಲಿಕ್ಕೆ ಟ್ರೈ ಮಾಡ್ಬೋದು. ಅಟ್ಲೀಸ್ಟ್ ಟ್ರೈ ಡೂಯಿಂಗ್ ವಾಕಿಂಗಿಂದ ನಿಮ್ಮದು ಇನ್ಸುಲಿನ್ ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು. ಸೊ ಟ್ರೈ ಡೂಯಿಂಗ್ ವಾಕಿಂಗ್ ಅಟ್ಲೀಸ್ಟ್. So if you guys like this video, hit the like button, share and subscribe to my channel. Thank you.